ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ. ಬತ್ತಿಯೇನ ಮುಂದೆ ಹೊಲ್ತಕ್ಕೆ? ಹ್ಞೂ ನಾನ್ ಬರಲ್ಲಮ್ಮ. ನೀವು ಎಲ್ಲೆಲ್ಗ ಹೋಗ್ತೀರಾ? ನೀವು ಆಟೋದಿಂದ ಬರೋದೇ ಇಲ್ಲ, ಅಲ್ಲೇ ಇರ್ತೀರಾ. ನಾನ್ ಬರಲ್ಲಪ್ಪ, ನಮ್ಮ ಅಜ್ಜಿ ಬೈತೈತೆ. ಬರ್ದಿದ್ದೆ ಓಟೆ ಹೊತ್ತು ಬಿಡೇ ಪದ್ದು ಅತ್ತೆ, ನಾವಿಬ್ರೆ ಹೋಗೋಣ ನಡಿ. ಅಲ್ಲಿ ನಮ್ಮಪ್ಪಯ್ಯ ನೀರ್ ಎತ್ತೈತೆ, ನಾವ್ ಅಲ್ಲಿ ನೀರಾಗೆಲ್ಲ ಆಟ ಆಡ್ಕೊಂಡು ಬರ್ತೀವಿ. ಹಂಗೇನೆ ಎಳ್ನೀರೆಲ್ಲ ಕಿತ್ತಿಕ್ಕಿರುತ್ತೆ, ನಮ್ಮಪ್ಪಯ್ಯ ಕುಡಿದು ಆಮೇಲೆ ನಮ್ಮಮ್ಮ ಎಳ್ ತಕೊಂಡು ಬರ್ತೀವಿ. ಹೌದಾ, ಎಳ್ನೀರ್ ಕುಡಿದು ಬರ್ತೀರಾ? ಸರಿ, ಹಂಗಾದ್ರೆ ನಾನು ಬರ್ತೀನಿ ಕಣೆ ಪದ್ದು ನಿಮ್ಮ ಹೊಲ್ತಕ್ಕೆ. ಅಲ್ಲಿ ಇಲ್ಲನ ಮಾವಿನ ಹಣ್ಣು ಇಲ್ಲ ಇವು ಹಳಸಿನ ಹಣ್ಣಿದ್ರೆ ಕೊಯ್ಕೊಂಡು ಹಂಗೆ ತಿಮ್ಮನ. ಹಂಗ ಇದಾವ ಹೆಂಗ ಗೊತ್ತಿಲ್ಲ, ನಮ್ಮಪ್ಪ ಏನಾರ ನೆಲ್ಲುಲ್ಲಕ್ಕೇನಾದ್ರು ಇಕ್ಕಿರುತ್ತೆ. ಹಳಸಿನ ಹಣ್ಣು ಕಿತ್ತು ಮಾವಿನ ಹಣ್ಣು ಕಿತ್ತು ಹಣ್ಣಾಗಿದ್ರೆ ಹಂಗೆ ತಿನ್ಕೊಂಡು ಮನೆಗೆ ತಾಂಬಾರ ವಾಸನೆ ಇದ್ರೆ. ಇವರು ಮನೆಯಿಂದ ಆಚೆಗೆ ಹೋಗಿ ಓಡಿಸ್ಬಿಟ್ರೆ ನಾನೇನೇನು ಸತ್ತೋಗ್ಬಿಡ್ತೀನ. ನನಗೆ ಜೀವನ ಮಾಡೋದು ಹೆಂಗೆ ಅಂತ ಗೊತ್ತು. ಆ ಮಂಗಿಗೂ ಪೆಂಗನ್ಗೂ ಎಲ್ಲಿ ಜೀವನ ಮಾಡಬೇಕು, ಹೆಂಗ್ ಜೀವನ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ನನ್ನ ಮನೆಯಿಂದ ಆಚೆಗೆ ಆದ ತಕ್ಷಣ ನೀವು ಜೀವನ ಮಾಡೋಕ್ಕಾಗಲ್ಲ, ನಾನು ಜೀವನ ಮಾಡಿ ತೋರಿಸ್ತೀನಿ ಕಣ್ರಿ. ಏಯ್ ಮನಿಯಾಳ್ ಮಂಗಿ, ನೀನು ಮದುವೆ ಮಾಡ್ಕೊಂಡು ಬಂದು ನಾನು ತಪ್ಪು ಮಾಡಿದೆ ಐತೆ ನಿನಗೆ. ಅಯ್ಯ ಕದ್ರಜ್ಜಿ, ಏನಾಯ್ತು? ಯಾಕೆ ಹಂಗ್ ಬೈಕೆಂತ ಇದ್ಯಾ? ಯಾರನ್ನ ಬೈಕೆಂತ ಇದ್ಯಾ? ಏನಾಗೈತೆ ನಿನಗೆ? ಏನೂ ಆಗಿಲ್ಲ, ಸುಮ್ಮನೆ ಹೋಗ್ರೆ ಎಸಕ್ಕೆ. ಇವಳೊಬ್ಳು ಗೊಂದ್ಲಾತ್ತ ಪೆದ್ದಿ. ಅಂದೇ ನನಗೆ ವಾಸ್ಕೆ ಮೋದ್ಕೊಂಬಷ್ಟು ಐತೆ ಅಂದ್ರೆ ಇವಳೊಬ್ಳು ಏನಾಯ್ತು ಅಂತ ಬಂದ್ಬಿಟ್ಲು. ಬಗೆಹರಿಸ್ತಾಳೇನೋ ಹೇಳಿರಿ. ಬಗೆಹರಿಸ್ತೇನೆ ನೀನು ನನ್ನ ಸಮಸ್ಯೆನ. ಅಯ್ಯ, ಇದ್ಯಾಕಜ್ಜಿ ಹಿಂಗಾಗ್ತೀಯ? ನಿನ್ನ ಮನೆಯಿಂದ ಓಡಿಸಿದರಂತೆ ಅಲ್ವೇ ತೆಂಗಣ್ಣನು ಮಂಗಕ್ಕನು ಸೇರ್ಕೊಂಡು? ಹೌದು ಕಣೆ ಪದ್ದು, ಓಡ್ತಿದ್ದಾರೆ ಇವಜ್ಜಿ ನಮ್ಮ ಮನೆ ಬಿಟ್ಟು. ಅದಕ್ಕೆ ಹಿಂಗೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡೈತೆ. ಎಲ್ಲ ಇವ್ರ ನನ್ನೇ ಆಡ್ಕೊಂಬಕ್ ಬಂದ್ರೇನು? ಏಯ್ ಪೆದ್ಮುಂಡೆ, ಮುಚ್ಕೊಂಡು ಹೋದ್ರೆ ಸರಿ. ಇವಾಗ ಏಯ್ ಮಂಜ, ನಿಮ್ಮ ಅಜ್ಜಿ ಹೇಳ್ಬೇಕೇನು? ನನ್ನ ಸುದ್ದಿ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ಸಣ್ಣ ಹುಡುಗರು ಇದ್ದಂಗೆ ಇರೋದ್ ಬಿಟ್ಟು ಅಜ್ಜಿನ ಓಡಿಸಿದಾರಂತ ಹೇಳ್ತೀಯ. 4 ಬಿಗುದ್ರೆ ಇವಾಗ ಏನೂ ಇಲ್ಲ. ಅಯ್ಯೋ ಯಾಕಜ್ಜಿ ಹಿಂಗ್ ಬೈತಾ ಇದ್ಯಾ? ನಮ್ಮ ಪದ್ದು ಅತ್ತೇನ? ಸುಮ್ಮನೆ ಹೋಗು, ಇಲ್ಲ ಅಂದ್ರೆ ಅಷ್ಟೇ ನೋಡು ಕದ್ರಜ್ಜಿ. ಏನ್ರು ನೀವೆಲ್ಲರೂ ಸೇರ್ಕೊಂಡು ನನ್ನೇನು ಎದುರಿಸ್ತೀರಾ? ಏಯ್ ಕಾವೇರಿ, ಈಟ್ ಇದೆಯಾ ನನ್ನ? ಏನು ಎದುರ್ಸಕ್ ಬರ್ತಾ ಇದ್ಯಾ? ನಾನೇನು ಎದುರಿಸಿಲ್ಲ, ಈಗ ಏನೂ ಇಲ್ಲ. ನೀನು ಸುಮ್ಮನೆ ಒಗ್ದಿದ್ರೆ ನಾವ್ ಏನೋ ಒಂದು ಹೇಳ್ತೀವಿ. ಏನೋ ಮಾಡ್ತೀರಾ? ಏನೇ ಮಾಡ್ತೀಯ ನೀನು? ಕದ್ರಜ್ಜಿ ಸುಮ್ಮನೆ ಹೋಗು, ನಿನ್ಗೆ ಏನೇನೋ ಕರಿತಾಳೆ ನೋಡು ಕಾವೇರಿ. ಕರಿತಾಳೋ? ಏನಂತಾಳು ಅವಳು? ನಾನು ಯಾವಳಗೂ ಹೆದರಿಕೆ ಮಾಡಿಲ್ಲ. ಅಲ್ಲ ಅಂತ ಮಂಗಮ್ಮ ಪೆಂಗುನಿಗೆ ಹೆದರ್ಕೊಂಡಿಲ್ಲ ನಾನು. ಅಂತದ್ರಾಗೆ ಈ ಚೋಟ್ ಮೆಣಸಿನ್ಕಾಯಿ ಹೆದರ್ಕಮ್ಮನೆ ನಾನು. ಅದೇನೇ ಹೇಳ್ತೀಯ? ಹೇಳೇ ನೋಡೋಣ. ಹೇಳ್ತೀನಿ ಪದ್ವತ್ತೆ, ಓಡಗನ ಹೇಳಿ. ಹೇಳು. ಕದ್ರಜ್ಜಿ ಗುದ್ರಜ್ಜಿ ಆಳೆ ಮನೆ ಪದ್ರಜ್ಜಿ. ಏಯ್ ಬಾರೆ ಇಲ್ಲಿ, ಏನೇ ಕದ್ರಜ್ಜಿ ಗುದ್ರಜ್ಜಿ ಅಂತೀಯ? ಇರ ಇಲ್ಲಿ. ಇಲ್ಲಿದ್ದೀವಿ ಕದ್ರಜ್ಜಿ ಗುದ್ರಜ್ಜಿ. ಕದ್ರಜ್ಜಿ ನಾನು ಹೇಳಿಲ್ವಾ ಕಾವೇರಿ ಏನೇನೋ ಅಡ್ಡ ಕರೀತಾಳೆ ಹೋಗು ಅಂತನ? ಸುಮ್ಮನೆ ಹೋಗು, ಬೈಸ್ಕೋಬೇಡ ಆಮೇಲೆ. ಏನ್ರು ನೀವು ನನಗೆ ಎದುರಿಸ್ತಾ ಇದ್ದೀರಾ? ಏಯ್ ಕಾವೇರಿ, ಇನ್ನೊಂದ್ಸರಿ ಕದ್ರಜ್ಜಿ ಗುದ್ರಜ್ಜಿ ಅಂದ್ರೆ ಕಪಾಳಕ್ ಬಿಟ್ಬಿಡ್ತೀನಿ. ಕಪಾಳಕ್ ಬಿಡೋವರೆಗೂ ನಾವೇನೇನು ಮುರುಕ್ ತಿಂತಿರ್ತೀವಿ? ನಾವು ಓಡೋಗ್ತೀವಿ, ನಿನ್ ಕೈಗೆ ಸಿಗಲ್ಲ. ನಿನ್ಗೆ ವಯಸ್ಸಾಗತ್ತೆ, ನಿನ್ಗೆ ಓಡೋದಕ್ಕಾಗಲ್ಲ. ನಾವು ಪೀಡ ಹೋಗ್ತೀವಿ. ನಿನ್ಗೇನು ಓಡಕ್ಕಾಗತ್ತೆ? ಅಲ್ಲೇನ ಮಂಜ? ಓಡೋಗ್ತೀಯಾ? ಓಡೋಗೆ ನೋಡೋಣ, ಅದ್ ಹೆಂಗ್ ಓಡೋಗ್ತೀಯ? ಓಡೆ ಕಾವೇರಿ ಓಡು, ಅಜ್ಜಿ ಬಂತು. ನಿಂತ್ಕೊಳ್ರ, ಯಾಕೆ ಓಡೋಗ್ತೀರಾ? ಎದ್ರ ಪುಕ್ಕಲ್ರ ನೋಡ್ದ ಈ ಹುಡುಗರ್ನ? ಅಲ್ಲ ಹುಡುಗರು ಇದ್ದಂಗೆ ಇರೋದ್ ಬಿಟ್ಟು ನನ್ನೇ ಕದ್ರಜ್ಜಿ ಗುದ್ರಜ್ಜಿ ಎಂಬದ? ಏನ್ ಬುದ್ಧಿ ಕಲ್ತೇವ, ಏನ್ ಸುಡ್ಗಾಡು? ಈಗಿನ ಹುಡುಗರು ನಯ ಭಯ ಇಲ್ಲ, ಹಂಗ್ ಬೆಳ್ಕೊಂತಾವೆ. ನಮ್ ಕಾಲದಾಗ ಹಿಂಗಿರ್ಲಿಲ್ಲ ಬಿಡು. ಯಾರನ್ನ ದೊಡ್ಡವರ ಗಂಡ್ರೆ ಹೆದರಿಕೆ ಅಂತಿದ್ವಿ ನಾವು. ಇವು ನೋಡು ಹೆದರಿಕೆ ಮದ ಇಲ್ಲ. ಏನಪ್ಪ ಮಾಡೋದು? ಹೊಟ್ಟೆ ಬೇರೆ ಹಸಿತೈತೆ. ಏನು ಮಾಡೋದು? ಊಟ ಎಲ್ಲಿ ಮಾಡೋದು? ಹಾಗೆ ಮಾಡ್ತೀನಿ. ಅಲ್ಲಿ ಹೋಗಿ ಹಳ್ಳಿಕಟ್ಟೆ ತಾಗ ಸ್ವಲ್ಪ ಹೊತ್ತು ಕೂತ್ಕೊಂಬನ, ಆಮೇಲೆ ಎಲ್ಲಾದರೂ ಹೊಲ್ತಕ್ಕೆ ಹೋಗೋಣ. ಹೊಟ್ಟೆ ಹಸಿತಾಯ್ತಲ್ಲಪ್ಪ, ಏನು ಮಾಡಲಿ? ನಾನು ಯಾರ ಜೊತೆಗಾದ್ರೂ ಕೂಲಿಗೆ ಹೋಗ್ಬೇಕು. ಕೂಲಿಗೆ ಹೋದರೆ ದುಡ್ಡು ಸಿಗುತ್ತೆ, ಅದ್ರಾಗೆ ದೇವಸ್ಥಾನವು ಎಲ್ಲಾದರೂ ಮನೆಗೆ ಹೋಗೋದು. ಹಂಗೆ ಮಾಡ್ತೀನಿ. ಸಾವುಕಾರ ಹೊಲ್ದಕ್ಕೆ ಹೋಗ್ತೀನಿ. ಸಾವುಕಾರ ಹೊಲ್ದಕ್ಕೆ ಹೋದರೆ ಏನಾದರೂ ಕೆಲಸ ಕೊಡ್ತಾರೆ, ಊಟನೂ ಕೊಡ್ತಾರೆ. ಕ್ಷಣ ಹೊತ್ತು ಕುತ್ಕೊಂಡಿದ್ದು ಹೋಗೋಣ. ಓ ಕದ್ರಮ್ಮ ನೋಡಿ ಇಲ್ಲಿಗೆ ಬಂದು ಕುತ್ಕೊಂಡವ್ರೆ. ಅಯ್ಯೋ ಹಿಂಗಾಗಬಾರ್ದಾಗಿತ್ತು ಬಿಡು ಈ ಕದ್ರಜ್ಜಿ ಪರಿಸ್ಥಿತಿ. ಅಲ್ಲ ಸುಮ್ಮನೆ ಮನೆಯಾಗಿರೋದು ಬಿಟ್ಟು ಮನೆಯಿಂದ ಆಚೆಗೆ ಬರ್ತೀನಿ, ಆಚೆಗೂ ನಾನು ಜೀವನ ಮಾಡೋದು ಗೊತ್ತೈತೆ ಅಂತ ಬಂದು ಇಲ್ಲಿ ನೋಡಿ ಕುಕ್ಕರಿಸ್ಕೊಂಡಿರೋದ ಹಳ್ಳಿ ಕಟ್ಟೆತಾಗೆ. ಅಯ್ಯೋ ಇದಕ್ಕೆ ಏನು ಹೇಳೋದು? ಬುದ್ಧಿ ಐತಿ ಎಂಬನೆ ಇಲ್ಲ ಅಂತ ಹೇಳನೆ. ಅಯ್ಯೋ ಇನ್ನು ನೋಡಿದ್ರೆ ನಗು ಬರುತ್ತೆ.
ಓ ಏನ್ ಕದ್ರಮ್ನವರು ಇಲ್ಲಿ ಕುತ್ಕೊಂಡು ಏನ್ ತಪಸ್ ಮಾಡ್ತಾ ಇದ್ದೀರಾ? ಏ ಸಾಕಿ, ನನ್ನ ಮಾತಾಡ್ಸ್ಬೇಡ, ಮುಚ್ಕೊಂಡು ಹೋಗು ನೀನು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನಿಂದ ಏನಾಯ್ತು ಕದ್ರಜ್ಜಿ? ನೀನ್ ತಾನೇ ಮಾಡಿದ್ದು. ನೀನ್ ಕದ್ಕೊಂಬಂದೆ ನಮ್ಮನೆಗೆ ಇಕ್ಕೆ, ಅದ್ ಹೆಂಗೋ ನಮ್ ಗಂಗಿ ಸಿಕ್ಕಿ ನೀನ್ ಸಿಗಾಕೊಂಡೆ. ನನ್ನ ಯಾಕೆ ದೂರ್ತಾ ಇದ್ಯಾ? ಹೇಳು. ನೀನು ಸರಿಯಾಗಿ ಇಕ್ಕಬೇಕಾಯ್ತಾನೆ ದುಡ್ಡ. ಅಲ್ಲ ಅಲ್ಲೆಲ್ಲ ಇಕ್ಕಿ ಇಲ್ಲಿ ಕೆಡವಾಯಿ ಮಾಡಿದ್ಯಲ್ಲ, ಸರಿಯಾಗಿ ಇಕ್ಬೇಕಾನೆ. ಇಲಿ ಪಲ್ಲಿ ಸಿಗದಂಗೆ ಇಲ್ಲಿ ಓಡಾಡ್ದ ಅಂತ ಜಾಗದಕ್ಕೆ ಇಲ್ಲ ನೀನ್ ಸೆರಗ್ನಕ್ಕಾದ್ರೂ ಕಟ್ಕೋಬೋದಾಯ್ತು ಬಿಗ್ಗಿಯಾಗಿ. ಯಾರಿಗೂ ಕಾಣಿಸ್ದಂಗೆ ನಾನು ಕೇಳಿದಾಗ ಕೊಡ್ಬೋದಾಗಿತ್ತು. ನೀ ತಕೊಂಡೋಗ ಅಲ್ಲೆಲ್ಲ ಇಕ್ಕಿ ಸಿಗಂಗ್ ಮಾಡಿ ಈಗ ನೋಡು ನಾನು ಬೀದಿ ಅಲ್ಲಿ ಹೆಂಗ್ ಮಾಡಿದ್ಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು. ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆಯ್ತಲ್ಲಿ. ಅವಳು ಹೆಂಗೋನ ತಪ್ಪಿ ಹಂಗ್ ಮಾಡಿ ಮಕ್ಕಳು ಉಗಿಸಿದ್ದೆ ನನ್ನ ಮಗನ ಕೈಲಿ ಸರಿಯಾಗಿ. ಆದ್ರೆ ಅದು ತಿರ್ಗಾ ನನಗೆ ತಿರ್ಕೊಂಡ್ಬಿಡ್ತಲ್ಲ. ನಿನ್ನಂತ ದಡ್ಡಿಗೆ ಹೋಗಿ ನಾನು ಹೋಗಿ ದುಡ್ಡು ಕೊಟ್ಟನಲ್ಲ ನಿನ್ನ ನಂಬಿ. ನಾನೇನಾದ್ರೂ ಹೇಳಿದ್ನ ನನ್ನ ಕೈಗೆ ತಂದು ಕೊಡು ಅಂತಾನ? ನೀನೇ ತಾನೇ. ನನ್ಗೆ ಯಾರು ನಂಬ್ಕಸ್ತ್ರಿಲ್ಲ ಈ ಊರಾಗೆ, ನೀನೊಬ್ಬಳೇ ಇರೋದು, ನೀನೇ ತಕೊಂಡು ಈ ಸಾಕಮ್ಮ ಅಂತ ನೀನೇ ಹೇಳ್ದೆ. ನಾನು ಸೆರಗ್ನ ಕಟ್ಕೊಂತೀನಿ ಅಂದ್ರೆ ನೀನು ಎಲ್ಲನ ಸೆರಗ್ನ ಕಟ್ಕೊಂಡು ಆಮೇಲೆ ಏನನ ಯಾರಿಗಾನ ಗೊತ್ತಾದಾತು ಸಿಕ್ಕಾತು, ಆಮೇಲೆ ಸೆರಗು ಎಲ್ಲನ ಕಳ್ಳಿ ಸಿಗಾಕೊಂಡು ಹೊರ್ಕೊಂಡು ದುಡ್ಡು ಕಳ್ದಾತು ಎಲ್ಲನ ಇಕ್ಕು ಅಂತ ನೀನೇ ತಾನೇ ಹೇಳಿದ್ದು. ಅದಕ್ಕೆ ನಾನು ಅಲ್ಲಿ ಇಕ್ತೆ. ಆದ್ರೆ ಹಂಗೆ ಇಲಿಗಳು ಬಂದು ಅಲ್ಲಿ ಕೆಡವಿ ಆ ಗಂಗಿ ಕೈ ಸಿಗಂಗ್ ಮಾಡ್ತಾ ಅಂತ ನನಗೇನು ಗೊತ್ತಿತ್ತು ಕದ್ರಜ್ಜಿ? ನೀನು ಯಾಕೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂತೀಯ? ಇಲ್ಲ ಇನ್ಯಾರು ಸಿಟ್ಟು ಮಾಡ್ಕೊಂಬ್ಲಿ ನಿನ್ ಮೇಲೆ ಮಾಡ್ದಲೆ. ನೀನೊಂದಿಟ್ಟು ದುಡ್ಡು ಹುಷಾರಾಗಿ ಇಕ್ಕೊಂಡಿದ್ದೆ. ಇವತ್ತು ನಾನು ಆ ಮನೆಯಲ್ಲಿ ಯಜಮಾನಿಕೆ ಮಾಡ್ತಿದ್ದೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಳ ಮಂಗಿ ಎಂಬಳು. ಥೂ, ಈಗ ನೋಡು ನಾನು ಬೀದಿ ಅಲಿಕ್ತಾ ಇದ್ದೀನಿ. ಅವ್ರ ಮೇಲೆ ಏನೋ ಸವಾಲಾಗಿ ಬಂದೆ. ನಾನು ಜೀವನ ಮಾಡೋದು ಗೊತ್ತೈತೆ, ಮನೆಗೆ ಇಲ್ದಿದ್ರು ಆಚೆಗೆ ಹೋಗಿ ಅಂತಾನ. ಆದರೆ ಈಗ ಹೊರಗೆ ಬಂದಮೇಲೆ ನನಗೆ ಗೊತ್ತಾಗ್ತೈತೆ ಇದ್ರ ಕಷ್ಟ ಏನು ಅಂತಾನ. ಏನು ಮಾಡೋದು, ಎಲ್ಲಿ ಹೋಗೋದು, ಎಲ್ಲಿ ಮನಿಕೆಂಬೋದು, ಎಲ್ಲಿ ಉಂಬೋದು ಅಂತ ಚಿಂತೆ ಆಗ್ಬಿಟ್ಟೈತೆ ಕಣೆ ಸಾಕಿ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಲ್ಲ ಮನೆ ಬಿಟ್ಟು ಬಾ ಅಂತ ನಾನೇನಾದ್ರೂ ಹೇಳಿದ್ನ? ತಪ್ಪಾಯ್ತು ಏನೋ ಕ್ಷಮಿಸ್ಬಿಡ್ರಿ, ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಾನು ಮನೆ ಮಾಡಿದ್ದು ಅಂತ ನೀನು ಜೋರ್ ಮಾಡಿ ಇರ್ಬೇಕಾಗಿತ್ತು. ನೀನ್ ಯಾಕೆ ನನಗೆ ಮನೆಯಿಂದ ಆಚೆಗೆ ಹಾಕಿದ್ರು ಜೀವನ ಮಾಡೋದು ಗೊತ್ತೈತೆ ಅಂತ ನಾನು ಸವಾಲಾಕಿ ಯಾಕೆ ಬಂದೆ? ನಾನು ಏನು ಅಂತ ತೋರ್ಸೋಣ. ನಾನು ಇಲ್ದಿದ್ರೆ ಅವ್ರಿಗೆ ಸಂಸಾರ ಮಾಡೋಕ್ಕಾಗಲ್ಲ, ಮನೆ ನಡೆಸೋಕ್ಕಾಗಲ್ಲ, ಮತ್ತೆ ನನ್ನ ಕರ್ಕೊಂಡು ಹೋಗಕ್ಕೆ ಬಂದೇ ಬರ್ತಾರೆ ಅಂತ ನಾನು ಅಂದ್ಕೊಂಡು ಬಂದೆ. ಆದರೆ ಈಗ ಬರಬಾರ್ದಾಗಿತ್ತು ಅಂತ ಅನ್ನಿಸ್ತೈತೆ. ಏನು ಮಾಡೋದೆ ಸಾಕಿ? ಈಗ ನಾನು ಎಲ್ಲಿ ಉಂಬೋದು, ಎಲ್ಲಿ ಮನಿಕೆಂಬೋದು? ಎಲ್ಲಿ ಅಂದರೆ ನನ್ನ ಕೇಳಿದ್ ನಾನು ಏನು ಮಾಡ್ಲಮ್ಮ? ಏನೋ ಒಂದು ದಿವಸ ಆದರೆ ಮನೆಗೆ ಉಂಬಕ್ಕೆ ಇಕ್ಬೋದು, ದಿನ ಆದರೆ ಯಾರು ಇಕ್ತಾರೆ? ನಮಗೂ ನಮ್ಮ ಮನೆಗೆ ನಮ್ಮ ಮಗ ಸೊಸೆ ಎಲ್ಲನ ಬೈತಾರೆ. ಏನೋ ಒಂದು ದಿವಸ ಆದರೆ ಬಾರಮ್ಮ ಉಂಡು ಬರೀವಂತೆ ಅನ್ಬೋದು. ನೀನು ಎಷ್ಟು ದಿನ ಮನೆಯಿಂದ ಆಚೆಗಿರ್ತೀಯೋ ಏನೋ ಯಾರಿಗೆ ಗೊತ್ತು? ಸಾಕಿ ಇಷ್ಟು ದಿನ ಜೊತೆಗಿದ್ದು ಈಗ ಉಂಬಕ್ಕಿಕ್ಕಕ್ಕೆ ಹಿಂದೆ ಮುಂದೆ ನೋಡ್ತೀಯಾ? ಸೊಸೆ ಮಗ ಬೈತಾರೆ ಅಂತ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಿನ್ನ ಮಾತು ಕೇಳಿನೇ ನಾನು ಇಂಥ ಕೆಲಸ ಮಾಡಕ್ಕೆ ಹೋಗಿ ಸಿಗಾಕೊಂಡು ಇವತ್ತು ಬೀದಿ ಅಲ್ಲಿ ಹಂಗಾಗೈತೆ ಊರೂರು. ಈಗ ಎಲ್ಲಿಗೆ ಹೋಗೋಣ ನಮ್ಮಂಗಾಗೈತೆ. ಸಾವುಕಾರ ಹೊಲ್ದಕ್ಕೆ ಹೋಗ್ತೀನಿ, ಅಲ್ಲಿ ಯಾರಾದ್ರೂ ಕೂಲಿ ಆಳುಗಳು ಬರ್ತಿರ್ತಾರೆ. ನಾನು ಅವ್ರ ಜೊತೆಗೆ ಕೆಲಸ ಮಾಡಿ ಒಂದಿಟ್ಟು ದುಡ್ಡು ಇಸ್ಕೊಂಡು ಸಾಯಂಕಾಲದಂಗೆ ಎಲ್ಲನ ಹೋಟ್ಲಾಗೋ ಪಟ್ಲಾಗೋ ಯಾತನ ತಂದು ತಿನ್ಬೋದು ಅಂತ. ಹಂಗೆ ಮಾಡು. ಅದು ಸರಿ, ನಿನ್ನೆ ರಾತ್ರಿ ಎಲ್ಲಿದ್ದೆ? ನಿನ್ನೆ ರಾತ್ರಿ ಇನ್ನೆಲ್ಲಿ? ಅಲ್ಲಿ ಆಂಜನೇಯನ ಗುಡಿ ತೆಗಿದ್ದೆ. ಅಲ್ಲಿ ಯಾರೋನ ಪ್ರಸಾದ ಮಾಡಿದ್ರೆ ಅಲ್ಲೇ ತಿಂದು ಅಲ್ಲೇ ಮನೆ ಕಂಡಿದ್ದೆ. ಆದರೆ ಈಗ ಗೊತ್ತಾಗ್ತೈತಿ ನನ್ನ ಪರಿಸ್ಥಿತಿ ಹೆಂಗಪ್ಪ ಅಂತ. ನಾನು ಮನೆ ಬಿಟ್ಟು ಬರಬಾರ್ದಾಗಿತ್ತು ಕಣೆ ಸಾಕಿ. ಮನೆ ಬಿಟ್ಟು ಬರಬಾರ್ದಾಗಿತ್ತು ಅಂತ ಈಗ ಆಗೋಳು ಅಂತತ್ರಿ ನಾನೇನು ಮಾಡಲಿ? ನೀನು ಎದುರಿಸಿ ನಾನು ಇಲ್ಲೇ ಇರ್ತೀನಿ ನನ್ನ ಮನೆ ಅಂತನ ಇರಬೇಕಾಗಿತ್ತು. ನೀನಾಗಿ ನೀನು ಸವಾಲು ಮಾಡಿ ಚಾಲೆಂಜ್ ಮಾಡಿ ಬಂದಿದೀಯಾ ಮನೆಯಿಂದ ಆಚೆಗೆ. ಈಗ ಗೋಳು ಅಂತತ್ರ ಏನು ಬರಂಗೈತೆ? ಈಗಲೇ ಹೋಗಿ ನಿನ್ನ ಸೊಸೆ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಒಳಕ್ಕೆ ಸೇರಿಸ್ಕೊಂತಾರೆ. ಅಂದರೆ ನಾನು ಅವಳು ಕಾಲು ಹಿಡಿಯೋದ? ಯಾವುದೇ ಕಾರಣಕ್ಕೂ ಇಲ್ಲ. ಅವಳು ಬಂದು ನಾನು ಕಾಲು ಹಿಡಿಬೇಕು ಆ ಥರ ನಾನು ಹೇಳಿ ಬಂದಿರೋದು, ಸವಾಲಾಗಿ ಬಂದಿರೋದು. ನೀವೇ ಬಂದು ನನ್ನ ಮನೆಗೆ ಕರಿಬೇಕು, ಹಂಗೆ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಅವರಿಬ್ರಿಗೂ ನೋಡ್ತಾ ಇರೋ, ನಾನಿಲ್ಲ ಅಂದರೆ ಗುದ್ದಾಡ್ತಾರೆ, ಒಯ್ದಾಡ್ತಾರೆ, ಮನೆ ನೆಡ್ಸೋದು ಗೊತ್ತಾಗಲ್ಲ. ನಮ್ಮ ಪೆಂಗ ಅಂತೂ ದಡ್ಡ ನನ್ನ ಮಗ ಎಂಟಿಗೆ ಸರಿಯಾಗಿ ಹಿಡ್ಕೊಂಡು ಏರಿಕ್ತಾನೆ ನಾನು ಇಲ್ದಿದ್ರೆ. ನೀನು ಹಂಗೆ ಅಂದ್ಕೊಂಡಿದ್ಯಾ ಅಷ್ಟೇನೆ. ನೀನಿಲ್ದೇ ಇರೋದು ಅವ್ರಿಗಿನ್ನ ಅನುಕೂಲನೇ. ಹೆಂಗೋ ಮುದುಕಿ ತೊಲಗಿಳು ನಾವಿಬ್ರು ಆರಾಮಾಗಿರ್ಬೋದು ಅಂತಾನ ಖುಷಿಯಾಗಿ ಅಡುಗೆ ಮಾಡ್ಕೊಂಡು ತಿಂದು ಬೇಕಾದ ಕೂಲಿ ಹೋಗ್ತಾರೆ. ನೀನೇ ಇಲ್ಲಿ ಅಯ್ಯೋ ಅಂತ ನರಳೋದು. ನೀನು ಅಂದ್ಕೊಂಡಂಗೆ ಯಾವುದು ಆಗಲ್ಲ ಕಣ್ಕದ್ರಜ್ಜಿ. ಯಾಕಾಗಲ್ಲ? ಹಾಗೆ ಆಗುತ್ತೆ. ನಾನು ಏನಾದರೂ ಮಾಡೇ ಮಾಡ್ತೀನಿ. ನಾನು ಸವಾಲಾಗೆ ನಾನೇ ಗೆಲ್ಲೋದು. ಆ ಮಂಗಿನ ಮಾತ್ರ ಗೆಲ್ಲಕ್ಕೆ ಬಿಡಲ್ಲ. ನೋಡ್ತಾ ಇರು ಈ ಕದ್ರಜ್ಜಿ ಏನು ಅಂತಾನ ತೋರಿಸ್ತೀನಿ. ತೋರ್ಸು. ನಾನು ಒಂದು ಉಪಾಯ ಹೇಳ್ತೀನಿ, ಹಂಗೆ ಮಾಡ್ತೀಯಾ? ಏನು? ಹಂಗೂನು ಈಗ ಗುಲಾಬಿಗೆ ಹೆರಿಗೆ ಆಗೈತಿ. ಅವಳು ಅಮ್ಮೋರ್ಗೆ ಮನೆ ಕೆಲಸ ಮಾಡಕ್ಕೆ ಹೋಗಲ್ಲ. ನೀನೇ ಹೋಗಿ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಸಾವುಕಾರನು ಅಮ್ಮೋರನು ಕೇಳ್ಕ. ಒಪ್ಕೊಂಡ್ರು ಒಪ್ಕೋಬೋದು, ಹೇಳಕ್ಕಾಗಲ್ಲ. ಹೌದಾ? ಈಗ ಹೋಗ್ತೀನಲ್ಲ ಅವ್ರೊಂದಕ್ಕೇನೆ ಅಲ್ಲೇ ಸಾವುಕಾರನ ಕೇಳ್ತೀನಿ. ಅದೇಲಿ ಏನು ಹೇಳ್ತಾರೋ ಏನೋ. ಹೋಗು ಕೇಳೋಗಿ ಹೋಗಿ. ಶಾರು ನಿಧಾನಕ್ಕೆ ಹೋಗು, ನೋಡ್ಕೊಂಡು ಎಲ್ಲನ ಬಿದ್ದಿದ್ದಿ. ಆಮೇಲೆ ಮೊದ್ಲೇನೆ ಸರಿಯಾಗಿ ಉಂಡಿಲ್ಲ ತಿಂದಿಲ್ಲ.
ಸಾಕಿ ಬೇರೆ ತಿಂದಿಲ್ಲ ಉಂಡಿಲ್ಲ ಅಂತ ನಾನು ಯಾಕೆ ಬೀಳಿ ನನಗೇನು ಕಣ್ ಕಾಣಿಸಲ್ವೇ ಕಾಣಿಸ್ತಾವೆ ನಾನು ನೆಟ್ಗೆ ಹೋಗ್ತೀನಿ ಹೋಗಿ ಸುಮ್ಮನೆ ಅಯ್ಯೋ ಕದ್ರಜ್ಜಿ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಯ್ಯೋ ನನಗೆ ಯಾಕೆ ನಾನು ಹೋಗಿ ಮೊದಲು ಊಟ ಮಾಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.